ಮೂಲಭೂತ ಸೌಕರ್ಯವಿಲ್ಲದೆ ರೋಗಿಗಳ ಪರದಾಟ. ಸರ್ಕಾರಿ ಆಸ್ಪತ್ರೆಯ ಗೋಳು ಕೇಳೋರ್ಯಾರು? ಲ್ಯಾಬ್ಗೆ ಹೋಗಲು ಗರ್ಭಿಣಿಯರು, ರೋಗಿಗಳ ನರಳಾಟ. ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸದಾಗಿ ನಿರ್ಮಿಸಿರುವ ರಕ್ತ ಪರೀಕ್ಷೆ ಲ್ಯಾಬ್ ಕೊಠಡಿಯಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ದಿನನಿತ್ಯ ವೃದ್ಧರು, ಮಹಿಳೆಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇಲ್ಲಿರುವ ಲ್ಯಾಬ್ ಮಹಡಿಯ ಮೇಲಿದ್ದು ಇದಕ್ಕೆ ಯಾವುದೇ ಲಿಫ್ಟ್ ಕೂಡ ಇಲ್ಲ. ಗರ್ಭಿಣಿಯರಂತೂ ಪ್ರತಿನಿತ್ಯ ಮೆಟ್ಟಿಲು ಹತ್ತಿ ಇಳಿಯೋದಕ್ಕೆ ಪರದಾಡ್ತಿದ್ದಾರೆ. ಹೌದು, ಸುಮಾರು 60 ಲಕ್ಷ ಖರ್ಚು ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷಾ ಕೇಂದ್ರವನ್ನು ನಿರ್ಮಿಸಿದ್ದಾರೆ. ಆದರೆ ಇಲ್ಲಿ ರೋಗಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಇಲ್ಲ. ಶೌಚಾಲಯ ಮತ್ತು ಕುಡಿಯೋದಕ್ಕೆ ನೀರಿಲ್ಲದೆ ರೋಗಿಗಳು ಪ್ರತಿದಿನ ನರಕ ಯಾತನೆ ಅನುಭವಿಸುವಂತಾಗಿದೆ. ಸುಮಾರು 6-7 ವಿಭಾಗಗಳ ರಕ್ತ ಪರೀಕ್ಷೆ ನಡೆಸುವ ಈ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವುದರಿಂದ ರೋಗಿಗಳು ಪರದಾಡುವಂತಾಗಿದೆ. ಇನ್ನು ವೀಲ್ ಚೇರ್ಗಳಿವೆ, ಆದರೆ ಒಂದು ಚಕ್ರ ಇದ್ರೆ ಇನ್ನೊಂದು ಚಕ್ರ ಇಲ್ಲ. ಇನ್ನು ಗಾಡಿಗಳು ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲದೆ ಆಸ್ಪತ್ರೆ ಮುಂಭಾಗವೇ ನಿಂತುಕೊಂಡಿದೆ. ಇದರಿಂದಾಗಿ ರೋಗಿಗಳನ್ನ ಕರೆತರುವ ಆಂಬ್ಯುಲೆನ್ಸ್ ಸವಾರರು ಹೈರಾಣಾಗ್ತಿದ್ದಾರೆ. ಇನ್ನು ಇಲ್ಲಿನ ಸಿಬ್ಬಂದಿಗಳು ಯಾರಾದರೂ ಒಬ್ಬ ರೋಗಿ ಬಂದರೂ ಕೂಡ ಆಂಬ್ಯುಲೆನ್ಸ್ ಹತ್ರ ಬರೋದೇ ಇಲ್ಲವಂತೆ. ಜೊತೆಗಿರುವವರೇ ರೋಗಿಗಳನ್ನ ಕರೆದೊಯ್ಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಕ್ತ ಪರೀಕ್ಷೆ ಮಾಡಿಸಲು ವೃದ್ಧರು, ಬಾಣಂತಿಯರು ಲ್ಯಾಬ್ಗೆ ಬರುವಾಗ ಗುಪ್ತತೆ ಕಾಯ್ದುಕೊಳ್ಳಲು ಸಾಧ್ಯವಾಗ್ತಿಲ್ಲ. ಅಲ್ಲದೆ ರಕ್ತ ಪರೀಕ್ಷಾ ಕೇಂದ್ರ ಮೊದಲನೇ ಮಹಡಿಯಲ್ಲಿರುವುದರಿಂದ ಅಲ್ಲಿಗೆ ಹೋಗಲು ರೋಗಿಗಳಿಗೆ ಕಷ್ಟವಾಗ್ತಾ ಇದ್ದು ಕೆಳಮಹಡಿಗೆ ಲ್ಯಾಬ್ನ ಸ್ಥಳಾಂತರ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.